ಸಮಾಜದಲ್ಲಿ ಎಲ್ಲ ರೀತಿಯ ಜನಗಳು ಕೂಡ ಇರ್ತಾರೆ. ನಾವು ಬರೀ ರೇಟಿಂಗ್ಗೋಸ್ಕರ ಕೆಲಸ ಮಾಡಲ್ಲ, ಸಮಾಜದ ಒಳಿತಿಗೋಸ್ಕರನೂ ಕೆಲಸ ಮಾಡ್ತೀವಿ. ಏನ್ರಿ ಮೀಡಿಯಾ ಅಂತಾರಲ್ಲ ನೋಡಿ, ಇದೇ ಮೀಡಿಯಾ. ಅರ್ಥವಾಗಿರೋದ್ರಿಂದ ಇಂಥ ಸಮಸ್ಯೆಗಳು ಬರಲ್ಲ. ಸಮಾಜ ಹೆಂಗೆ ಅಂತಂತಂದ್ರೆ, ನೀವು 5 ವರ್ಷ 10 ವರ್ಷ 15 ವರ್ಷ ಆಳ್ವಿಕೆ ಮಾಡೋವಂಥವ್ರನ್ನ ಮನೆ ಕಳಿಸ್ಬಿಡ್ತಾರೆ. ಈ ಸೋಷಿಯಲ್ ಮೀಡಿಯಾಗಳು ಬಂದಾದ್ಮೇಲೆ ಎಲ್ಲರೂ ಪತ್ರಕರ್ತರು ಆಗಿದ್ದಾರೆ. ಎಲ್ಲರೂ ಪತ್ರಕರ್ತರು, ಎಲ್ಲರೂ ಚಿಂತಕರು, ಎಲ್ಲರೂ ಬರಹಗಾರರು, ಎಲ್ಲರೂ ಸಮಾಜವನ್ನು ತಿದ್ದುವಂಥವ್ರು, ಎಲ್ಲರೂ ತೀರ್ಪುಗಾರರು. ನೇದಾಗಿ ಒಂದು ಮಾತು ಹೇಳಬೇಕು, ಏನು ಅಂದರೆ ಟಿವಿಲಿ ಬರೋದು ದೊಡ್ಡ ಹಸಿಗೆ ಅಲ್ಲ ಮೇಡಮ್. ಬಂದ ಮೇಲೆ ಏನು ಮಾಡ್ತೀವಿ ಅಂತ ಇದೆಯಲ್ಲ ಅದಷ್ಟೇ. ಸೊ ರಂಗನಾಥ್ ಸರ್, ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಇವತ್ತು ಟೈಮ್ ಮಾಡಿಕೊಂಡು ನಮ್ಮ ಅವಾರ್ಡ್ಸ್ಗೆ ಬಂದಿದ್ದೀರಾ. ಆ್ಯಂಡ್ ವಿಶೇಷವಾದ ಒಂದು ಪ್ರೋಗ್ರಾಮ್ ಅಂತಂದರೆ ಈ ಕಾನ್ಕ್ಲೇವ್. ಯಾಕೆಂತಂದರೆ ನೀವು ಎಲ್ರಿಗೂ ಪ್ರಶ್ನೆ ಕೇಳ್ತೀರಾ, ಆದರೆ ನಾನಿವತ್ತು ನಿಮಗೆ ಪ್ರಶ್ನೆನ ಕೇಳ್ತೀನಿ, ಅದು ಒಬ್ಳು ಕಾಮನ್ ವ್ಯಕ್ತಿಯಾಗಿ. ಸೊ ಜನರಲಿ ಎಲ್ಲರ ತಲೆಯಲ್ಲೂ ಏನೇನು ಕ್ವೆಶನ್ಸ್ ಬರುತ್ತೆ ಅನ್ನೋದು ನಾನಿವತ್ತು ನಿಮಗೆ ಕೇಳ್ತಾ ಇದ್ದೀನಿ. ಐ ಯು ರೆಡಿ ಫಾರ್ ಇಟ್? ಎಸ್. ಓಕೆ. ಸೊ ಆ್ಯಕ್ಚುಲಿ ಇದನ್ನು ನಾನು ಬೇರೆಯವ್ರಿಗೆ ಇನ್ನೊಬ್ರು ಗೆಸ್ಟ್ಗೂ ಕೂಡ ಕೇಳಿದ್ದೆ, ನಿಮಗೂ ಕೂಡ ಕೇಳ್ತೀನಿ. ಯಾಕಂತಂದ್ರೆ ಎಲ್ಲರ ತಲೆಯಲ್ಲೂ ಈ ಕ್ವೆಶನ್ ನೋಡ್ತಾ ಇರುತ್ತೆ, ಏನ್ರಿ ಮೀಡಿಯಾ ಅಂತ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಹೊಡಿತಾರೆ, ಕರೆಕ್ಟ್? ಸೊ ಎಷ್ಟೋ ಸರ್ತಿ ಅವ್ರಿಗೆ ಮೀಡಿಯಾ ಹಿಂದೆ ನಡೆಯುವಂಥ ಕೆಲಸಗಳ ಬಗ್ಗೆ ಅರಿವಿರೋದಿಲ್ಲ. ಎಷ್ಟು ಶ್ರಮ ಹಾಕಿರ್ತಾರೆ ಒಂದು ನ್ಯೂಸನ್ನು ಬಿತ್ತರಿಸ್ಬೇಕಾದ್ರೆ, ಎಷ್ಟು ಅದ್ರ ಹಿಂದೆ ವರ್ಕ್ ಹೋಗಿರತ್ತೆ ಅನ್ನೋದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ. ಸೊ ಅಂಥವ್ರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಈಗ ನೋಡಿ, ನಾವು ಬರೀ ರೇಟಿಂಗಿಗೋಸ್ಕರ ಕೆಲಸ ಮಾಡಲ್ಲ, ಸಮಾಜದ ಒಳಿತಿಗೋಸ್ಕರನೂ ಕೆಲಸ ಮಾಡ್ತೀವಿ. ಅಫ್ಕೋರ್ಸ್ ರೇಟಿಂಗ್ ಬೇಕೇ ಬೇಕು. ರೇಟಿಂಗ್ ಇಲ್ಲ ಅಂತಂತಂದರೆ ಮಾರ್ಕೆಟಲ್ಲಿ ಉಳಿಯೋಕ್ಕೆ ಸಾಧ್ಯ ಇಲ್ಲ. ಹಾಗಂತ ಮಾನವೀಯತೆ ಮರೆತುಬಿಟ್ಟಿವಿ ಅಂತ ಖಂಡಿತವಾಗಲೂ ಅಲ್ಲ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಸಮಾಜ ಸೇವೆ ಅನ್ನುವಂಥದ್ದು ಇದೆಯಲ್ಲ, ಅದು ಮಾಧ್ಯಮಗಳಲ್ಲಿ ಅದು ಶುರುವಾಗಿದ್ದೇ ಟಿ ವಿ ನೈನ್ ಮುಖಾಂತರ. ನಾವೆಲ್ಲ ಹೈದರಾಬಾದಲ್ಲಿದ್ವಿ 2000ರಿಂದ 2006 ತನಕ. ಅಲ್ಲಿಂದ ಟಿ ವಿ ನೈನಿಗೆ ಬಂದ್ವಿ. ಟಿ ವಿ ನೈನಿಗೆ ಬಂದಾಗ ರೇಟಿಂಗ್ ರೇಸಿನ ಜೊತೆಗೆ ನಾವು ಅನುಸರಿಸಿದ್ದು ಸಮಾಜ ಸೇವೆ. ಯಾಕಂದರೆ ಉತ್ತಮ ಸಮಾಜಕ್ಕಾಗಿ ಅನ್ನೋ ನಮ್ಮ ಟ್ಯಾಗ್ಲೈನ್ ಇದೆಯಲ್ಲ, ಸೊ ಅದು ತಕ್ಕಂಗಿರ್ಬೇಕಲ್ಲ. ಹಾಗಾಗಿ ಏನು ಅಂದರೆ, ಈಗ ಏನಾದರೂ ಜನಗಳ ಸಮಸ್ಯೆಯಲ್ಲಿದ್ದಾರೆ ಅಂತಂದರೆ ತಕ್ಷಣಕ್ಕೆ ನಾವು ಅವರಿಗೆ ಹೆಲ್ಪ್ ಮಾಡೋಕ್ಕೆ ಧಾವಿಸ್ತಾ ಇದ್ವಿ. ನಿಮಗೆ ಗೊತ್ತಿದೆ, ಕರ್ನಾಟಕದಲ್ಲಿ ಏನಾದರೂ ಒಂದು ಮೀಡಿಯಾ ಈ ರೀತಿ ಜನಸಾಮಾನ್ಯರಿಗೆ ಏನು ಬೇಕಾದಂಥ ವಸ್ತುಗಳನ್ನು, ಅಂದರೆ ಮಳೆ ಬಂತು, ಅತಂತ್ರರಾಗ್ಬಿಟ್ರು, ಅಂಥ ಸಂದರ್ಭದಲ್ಲಿ ನಿತ್ಯ ಬೇಕಲ್ಲ ಅವರಿಗೆ, ದಿನಸಿ ಸಾಮಾನುಗಳಾಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಔಷಧಿ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಹೊದ್ಕೊಳಕ್ಕಾಗಿರ್ಬೋದು, ಇದೆಲ್ಲದನ್ನೂ ಕೂಡ ಸಪ್ಲೈ ಮಾಡ್ತು ಅಂತಂದ್ರೆ ಅದು ಟಿ ವಿ ನೈನ್. ಬೇರೆ ಬೇರೆಯವರೆಲ್ಲ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಬೇರೆ ವಿಚಾರ, ಎಲ್ಲರ ಉದ್ದೇಶವೂ ಒಂದೇ ಆಗಿರುತ್ತೆ, ಬೇರೆ ವಿಚಾರ. ಆದರೆ ಶುರುವಾಗಿದ್ದದು ಟಿ ವಿ ನೈನ್ ಮುಖಾಂತರ. ನಾವು ಅವಾಗ ಅಚ್ಚರಿಯಿಂದ ನೋಡ್ತಾ ಇದ್ವಿ, ಟಿ ವಿ ನೈನ್ ಏನಾದರೂ ಒಂದು ಕರೆ ಕೊಟ್ಟರೆ ಏನಪ್ಪ ಇದು ಇಷ್ಟೊಂದು ಜನ ಬರ್ತಾರಲ್ಲಪ್ಪ, ಇದು ಹಿಂಗೆ ಇಷ್ಟೊಂದು ಜನ ತಂದು ಕೊಡ್ತಾರೆ ಅಂತ. ನೀವು ನಂಬಲಿಕ್ಕಿಲ್ಲ, ಸಪ್ಲೈ ಮಾಡೋಕ್ಕಾಗ್ತಿರ್ಲಿಲ್ಲ ನಮಗೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ದಿನಸಿ ವಸ್ತುಗಳು ಅವೆಲ್ಲ ಬಂದುಬಿಡ್ತಾ ಇತ್ತು. ನಂಬರ್ 1, ಏನ್ರಿ ಮೀಡಿಯಾ ಅಂತಾರಲ್ಲ ನೋಡಿ, ಇದೇ ಮೀಡಿಯಾ. ನಂಬರ್ 1. ನಂಬರ್ 2, ಏನಾದರೂ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ, ಈಗ ನೆರೆ ಹಾವಳಿ ಆಯಿತು, ಆವಾಗ ಕಲಬುರಗಿ ಮತ್ತು ಧಾರವಾಡ ಜನರು, ಅಲ್ಲಿ ಸುಮಾರು 136 ಮನೆಗಳನ್ನು ಟಿ ವಿ ನೈನ್ ಕಟ್ಟಿಸ್ಕೊಟ್ಟಿದೆ, ದಾನಿಗಳ ಸಹಾಯ ಸಹಕಾರ ಪಡೆದು. ಏನ್ರಿ ಮೀಡಿಯಾ ಅಂತಾರಲ್ಲ ನೋಡ್ರಿ, ಇದೇ ಮೀಡಿಯಾ. ನಂಬರ್ 2. ನಂಬರ್ 3, ನಾನು ಹೇಳ್ತೀನಿ, ಈಗ ಕೋವಿಡ್ ಸಂದರ್ಭದಲ್ಲಿ ನಾವು ಜನಗಳಿಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ಸಹಾಯವಾಣಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸಹಾಯವಾಣಿ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಹೆಲ್ಪ್ ಮಾಡೋಕ್ಕೆ ಬಂದರು ಅಂದರೆ, ನನಗನ್ನಿಸ್ತು ಜನರಿಗೆ ಹೆಲ್ಪ್ ಮಾಡಬೇಕು ಅನ್ನುವಂಥ ಮನೋಭಾವನೆ ತುಂಬ ಇದೆ. ನಾವು ಅವ್ರಿಗೊಂದು ವೇದಿಕೆ ಮಾಡಿಕೊಡ್ಬೇಕು, ನಂಬರ್ 1. ನಂಬರ್ 2 ಏನಪ್ಪ ಅಂತಂದರೆ, ಅವ್ರಿಗೊಂದು ನಂಬಿಕೆ ಬರೆಸ್ಬೇಕು, ನಾವು ಕೊಟ್ಟಿರೋ ದುಡ್ಡು ಎಲ್ಲೂ ಹೋಗಲ್ಲ ಅಂದರೆ ಅಂತ. ಹಂಗಾಗ್ಬಿಟ್ರೆ ಎಷ್ಟು ದುಡ್ಡು ಬರುತ್ತೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಸಹಾಯವಾಣಿ. ನನಗೆ ತುಂಬ ಖುಷಿ ಆಗುತ್ತೆ. ನನಗೆ ಸಹಾಯವಾಣಿನಲ್ಲಿ ಕೊಡುವಂಥ ದಾನಿಗಳು ಮತ್ತು ಪಡ್ಕೊಳ್ಳುವಂಥವ್ರು, ಅವ್ರಿಗೆ ನಾವು ಸೇತುವೆ ಅಷ್ಟೇ. ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ರು, ಅವ್ರ ಮನೆಗೆ ಅವ್ರು ಹಣ ಕಳಿಸ್ತಾಯಿದ್ರು, ಬಾಡಿಗೆ ಕಟ್ತಾಯಿದ್ರು, ಅಥವಾ ದಿನಸಿ ಸಾಮಾನುಗಳನ್ನು ಹಾಕ್ತಾಯಿದ್ರು. ಇದು ಏನ್ರಿ ಮೀಡಿಯಾ ಅಂತಂದರೆ ಇದೇ ಮೀಡಿಯಾ ನೋಡಿ, ಆಯಿತಾ? ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬರ್ತಾರೆ ಒಂದ್ಸರಿ, ಅವ್ರಿಗೊಂದು 75 ವರ್ಷ ಆಗಿರ್ಬೋದು. ಒಬ್ಬ ವ್ಯಕ್ತಿ ಸಾಲಕ್ಕೆ ನಿಂತಿರ್ತಾರೆ. ನಿಂತಾಗ ನಾನು ಕೇಳ್ತೀನಿ, ಏನು ಬೇಕು ಸ್ವಾಮಿ, ಏನು ಕತೆ ಅಂತ ಹೇಳಿದ್ದೆ. ಇಲ್ಲ ನಾನು ನಿಮ್ಮ ಹತ್ರ ಸಪ್ರೇಟಾಗಿ ಮಾತಾಡಬೇಕು ಅಂತ. ನಾನು ಕೇಳಿದೆ, ಏನು ಸಮಾಚಾರ ಅಂತ. ಇಲ್ಲ ಸರ್, ನಾನು ಹೆಲ್ಪ್ ತಗೊಳಕ್ಕೆ ಬಂದಿಲ್ಲ, ನಾನು ಹೆಲ್ಪ್ ಮಾಡಕ್ಕೆ ಬಂದೀನಿ ಅಂತ. ಏನು ಹೆಲ್ಪ್ ಮಾಡ್ತೀರಿ ನೀವು? ಇಲ್ಲ ಸರ್, ನಾನು ಮೋದಿಯವ್ರಿಗೆ ಹೆಲ್ಪ್ ಮಾಡಬೇಕು ಅಂತಿದ್ದೀನಿ.
ದೇಶದ ಪ್ರಧಾನಮಂತ್ರಿಗಳಿಗೆ. ಏನು ಹೆಲ್ಪ್ ಮಾಡ್ತೀರಿ? ಅಜ್ಜ ತನ್ನ ಪಟ್ಟಿ ಚಡ್ಡಿ ಒಳಗಡೆಯಿಂದ ಒಂದು ಪರ್ಸ್ ತೆಗೆದುಬಿಟ್ಟು 500 ರೂಪಾಯಿ ತೆಗೆದುಕೊಟ್ರು. 500 ರೂಪಾಯಿ ಅಲ್ಲ, 510 ರೂಪಾಯಿ ಬಂತು. ಸರ್, ಇದನ್ನು ಮೋದಿಯವರಿಗೆ ಮುಟ್ಟಿಸ್ಬೇಕು ಸರ್. ಯಾವ ಸಂದರ್ಭದಲ್ಲಿ ಬೇಕಾದರೂ ಯುದ್ಧ ಆಗ್ಬಿಡ್ಬೋದು, ಚೈನಾಕ್ಕೂ ನಮಗೂ. ಯುದ್ಧ ವಿಮಾನಗಳನ್ನು ತೆಗೋತಾ ಇದ್ದಾರೆ, ನಾವೆಲ್ಲ ಹೆಲ್ಪ್ ಮಾಡಬೇಕು ಸರ್. ಕೋವಿಡ್ ಸಂದರ್ಭದಲ್ಲಿ ನಾವು ಜೊತೆ ನಿಲ್ಲಬೇಕು ಸರ್ ಅಂತ. ಅಷ್ಟೇ ಅಲ್ಲ, ಅಜ್ಜ ಇನ್ನೊಂದು ಹೇಳಿದ್ರು, ನಾನು ಕೊಡ್ತಿರೋದು ಸಣ್ಣ ಅಮೌಂಟು, ಪ್ರತಿ ತಿಂಗಳು ತನಕ ಕೊಡ್ತೀನಿ ನನ್ನ ಜೀವ ಇರೋ ತನಕ. ನೀವುಗಳೆಲ್ಲ ಯುವಕರು ನಿಮ್ಮ ಸ್ಯಾಲ್ರಿ ಬಂದಾಗ ಸ್ವಲ್ಪ ದುಡ್ಡು ಹಾಕಬೇಕು ಸರ್. ನಮ್ಮ ದೇಶ ಯಾಕೆ ಹಿಂಗಿರುತ್ತೆ, ಎಲ್ಗೋ ಹೋಗ್ಬಿಡುತ್ತೆ ಅಂತ. ನೀವು ನಂಬಲ್ಲ, ನಾನು ಯಾವುದೋ ಒಂದು ಜೋಶಲ್ಲಿ ಹೇಳಿದೆ, ನೀವು ದುಡ್ಡು ಕೊಟ್ಟಿರಲ್ಲ, ಇದನ್ನು ನಾನು ವಿತ್ ರೆಸ್ಪೆಕ್ಟ್ ಮೋದಿಯವ್ರಿಗೆ ಮುಟ್ಟಿಸ್ತೀನಿ ರೀ, ಯೋಚನೆ ಮಾಡ್ಬಿಡಿ ಅಂತ. ನೋಡಿ ಮೇಡಮ್, ಒಂದು ಅವಕಾಶ ಬಂತು ಮೋದಿಯವ್ರ ಹತ್ರ ಹೋಗೋಕ್ಕೆ. ನಾನು ಮೋದಿಯವರಿಗೆ 510 ರೂಪಾಯಿ ಕೊಟ್ಟೆ. ಅವ್ರು ಹೆಂಗೆ ರಿಸೀವ್ ಮಾಡ್ಕೊಂಡ್ರದ್ನ ಅಂತಂದರೆ, ಆ ಅಜ್ಜನ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು, ನೀವು ವಿಡಿಯೋ ನೋಡಿರ್ತೀರಿ, ತುಂಬ ವಿಡಿಯೋಗಳೆಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಓಡಾಡಿದೆ. ಏನ್ರಿ ಮೀಡಿಯಾ ಅಂತಾರಲ್ಲ, ನೋಡಿ ಇದೇ ಮೀಡಿಯಾ ಆಯಿತಾ. ಈಗ ಕೆಲ ತಿಂಗಳ ಹಿಂದಿನ ಕತೆ ಹೇಳ್ತೀನಿ ನಿಮಗೆ. ಒಂದು ಮಗುಗೆ ಒಂದು ಇಂಜೆಕ್ಷನ್ ಬೇಕಿತ್ತು. ಆ ಮಗುಗೇನೋ ಸಮಸ್ಯೆ ಇತ್ತು. ಎಷ್ಟಪ್ಪ ಇಂಜೆಕ್ಷನ್ ಬೆಲೆ ಅಂದರೆ 16 ಕೋಟಿ ರೂಪಾಯಿ, 16 crores. ನಮ್ಮ ರಿಪೋರ್ಟರ್ ಅದು ಮಾಡ್ಕೊಂಬಂದರು. ನೋಡೋಣ ಅಂದ್ಕೊಂಡು ನಾವು ಕುತ್ಕೊಂಡು ಒಂದು ಪ್ರೋಗ್ರಾಮ್ ಮಾಡಿದ್ವಿ. ನಾನೇ ಕೂತ್ಕೊಂಡಿದ್ದೆ. ಕೂತ್ಕೊಂಡು ಜನರಿಗೆ ಹೇಳಿದೆ, ನೋಡಿ ಈ ಥರ ಒಂದು ಮಗುನ ನಾವು ಸಾಯಕ್ಕೆ ಬಿಡಬಾರ್ದು. ಕರ್ನಾಟಕ ಜನಗಳು ಭಾಳ ಉದಾರಿಗಳು, ಕರ್ನಾಟಕ ಜನಗಳು ಭಾಳ ಹೃದಯವಂತರು. ನಾವೆಲ್ಲ ದುಡ್ಡು ಹಾಕ್ಬಿಟ್ಟು ಆ ಮಗುನ ಬದುಕಿಸ್ಬೇಕು. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಅಂತ 2 ಪ್ರೋಗ್ರಾಮ್ ಮಾಡಿದೆ ನಾನು. ಎಷ್ಟು ಗೊತ್ತಾ ಮೇಡಮ್ ಅಮೌಂಟ್ ಬಂದಿದ್ದು? ಅಮೌಂಟ್ ಎಷ್ಟು ಬಂತು ಗೊತ್ತಾ? 1 ಕೋಟಿ 9 ಕೋಟಿ ರೂಪಾಯಿ. ಇಡೀ ಕರ್ನಾಟಕದಾದ್ಯಂತ ಒಂದು ಮಗುವಿನ ಜೀವ ಉಳಿಸೋಕ್ಕೆ ಬಂದಂಥ ದುಡ್ಡು 9 ಕೋಟಿ ರೂಪಾಯಿ. ಏನ್ರಿ ಮೀಡಿಯಾ ಅಂತಂತಂದರೆ ಇದೇ ಮೀಡಿಯಾ. ಮೊನ್ನೆ ನಾನು ಚಿತ್ರದುರ್ಗಕ್ಕೆ ಹೋಗಿದ್ದೆ, ರೇಣುಕಾ ಸ್ವಾಮಿಯವರ ತಂದೆ ತಾಯಿಗಳನ್ನ ಮಾತಾಡ್ಸೋಕ್ಕೆ. ತೀರ್ಪು ಬಂತಲ್ಲ ಅದಾದ್ಮೇಲಿಂದ ಬಂದಾಗ ಸುಮ್ಮನೆ ಹೋಗಲಿಲ್ಲ. ಎಲ್ಲರೂ ಬಂದು ಮಾತಾಡ್ತಾರೆ, ನಾವು ಮಾತಾಡೋದು ಎದ್ದೋಗೋದು ಹಂಗೆಲ್ಲ ಆಗಬಾರ್ದು ಅಂಥೇಳಿ ಯಾರ್ಯಾರು ದಾನಿಗಳಿದ್ದಲ್ಲ ಅವ್ರ ಹತ್ರ ಮಾತಾಡಿದೆ. ಸುಮಾರು ಒಂದು 5 ರಿಂದ 8 ಲಕ್ಷ ರೂಪಾಯಿ ಹಣ ಬರ್ಬೋದು ಅವರಿಗೆ, ಎಲ್ಲರೂ ಪ್ರಾಮಿಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಪೋಲೋ ಆಸ್ಪತ್ರೆದು ಇನ್ನೂ PF ಬಂದಿಲ್ಲ ಮತ್ತು ಇನ್ಶೂರೆನ್ಸ್ ಬಂದಿಲ್ಲ ಅಂದರು. ಯಾಕಂದರೆ ಈ ಮರ್ಡರ್ ಆಗಿರೋವಂಥವ್ರಿಗೆ ದುಡ್ಡು ಬರಲ್ಲ ಅಂತ. ನಾನು ತಕ್ಷಣಕ್ಕೆ ಅಲ್ಲಿಂದಲೇ ಲೈವಲ್ಲಿ ಅಲ್ಲಿನ ವೈಸ್ ಪ್ರೆಸಿಡೆಂಟ್ ಉದಯ್ ಡಾವ್ಡಾ ಅವ್ರ ಜೊತೆ ಮಾತಾಡಿದೆ. ಹೇಳಿದೆ ಹಿಂಗೆ, ನೋಡಿ ಸರ್, ಈ ಥರ ಎಲ್ಲ ಆಗಬಾರ್ದು, ಹಿಂಗಾಗ್ಬಿಟ್ರೆ ಹೆಂಗೆ ಪಾಪ, ಆ ಕುಟುಂಬ ಅತಂತ್ರದಲ್ಲಿದೆ ಅಂತ. ವಾಪಸ್ ಬರ್ಬೇಕಾದ್ರೆ ಚಿತ್ರದುರ್ಗದಿಂದ ವಾಪಸ್ ಬರ್ತಾ ಇದ್ದೆ. ಅವಾಗ ಹೇಳಿದ್ರು, ಇಲ್ಲ ನಾನು ಮಾತಾಡ್ತಾ ಇದ್ದೀನಿ, ನಥಿಂಗ್ ಟು ವರಿ ಅಂತ. ನಿನ್ನೆ ಅವ್ರು ಕಳಿಸಿದ್ರು, ನನ್ನ ಮೊಬೈಲಲ್ಲಿದೆ, 10,02,000 ರೂಪಾಯಿ ದುಡ್ಡು ಬಂತು ಅವ್ರಿಗೆ. PF ಅಮೌಂಟನ್ನು ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಹೇಳಿದ್ರು, ರಂಗನಾಥ್ ಸರ್ ನೀವು ಹ್ಞೂ ಅಂತಂತಂದರೆ ಆ ಹುಡುಗಿಗೆ ನಾವು ಕೆಲಸ ಕೊಡೋಕೆ ನಾವು ತಯಾರಿದ್ದೀವಿ ಅಂತ ಹೇಳಿ ಅಂತ. ಏನ್ರಿ ಮೀಡಿಯಾ ಅಂತಂದರೆ ಇದು ಮೀಡಿಯಾ ಅಷ್ಟೇ ಮೇಡಮ್. ಎಲ್ಲವನ್ನೂ ಕೂಡ ನಾವು ಹೇಳ್ಕೊಂಡು ಮಾಡಿಕೊಂಡು ತೋರಿಸ್ಕೊಂಡು ಮಾಡಲ್ಲ. ಆದರೆ ಒಳಗಡೆಗೆ ನಾವೇನು ಮಾಡಬೇಕು ಅನ್ನುವಂಥದ್ದು ಇರುತ್ತಲ್ಲ, ಜನಗಳಿಗೆ ಹೆಲ್ಪ್ ಮಾಡಬೇಕು ಅಂತ, ಅದನ್ನು ಖಂಡಿತವಾಗ್ಲೂ ಮಾಡ್ತಾ ಇರ್ತೀವಿ. ನಾನು ಹೇಳಿದ ಕೆಲವೇ ಎಕ್ಸಾಂಪಲ್ಗಳಿವು. ಇಂಥ 100 ಎಕ್ಸಾಂಪಲ್ಗಳಿದೆ. ನಾನು ನನ್ನ ಸ್ನೇಹಿತರು ಸೇರಿಕೊಂಡು ತುಂಬ ದಾನಿಗಳು, ನಾನೊಬ್ಬನೇ ಅಲ್ಲ, ನಾವೆಲ್ಲ ಸೇರ್ಕೊಂಡು ಒಂದು 25 ಜನ ಮಕ್ಕಳನ್ನ ಓದಿಸ್ತಾ ಇದ್ದೀವಿ. ಹೆಂಗಾಯ್ತದು? ನನ್ನ ಒಬ್ಬನಿಂದ ಆಗಲ್ಲ ಅದು. ಆಮೇಲೆ ಮೀಡಿಯಾದಲ್ಲಿ ಇಲ್ದೇನೆ ಅಥವಾ ಮೀಡಿಯಾ ಪರ್ಸನ್ ಆಗದೇನೆ ನಾನು ಬಂದು ಯಾರು ದುಡ್ಡು ಕೊಡಿ ಅಂದರೆ ಕೊಡಲ್ಲ. ಮೀಡಿಯಾದಲ್ಲಿ ಇರೋದ್ರಿಂದ ಇದೆಲ್ಲದೂ ಕೂಡ ಆಗ್ತಾ ಇದೆ. ಅಬ್ಸಲ್ಯೂಟ್ಲಿ ಸರ್. ನನ್ಗೇನಾದ್ರೂ ಕೇಳಿದ್ರೆ ಏನ್ರಿ ಮೀಡಿಯಾ ಅಂತಂದ್ರೆ ಕನ್ನಡ ಮೀಡಿಯಾ ಅಂತ ಹೇಳ್ತೀನಿ. ಯಾಕಂತಂದ್ರೆ ಕನ್ನಡಿಗರು ಹೃದಯವಂತರು. ಹಾಗೆ ನೀವು ಹೇಳ್ದಾಗೆ ಎಷ್ಟು ಜನರಿಗೆ ಸಹಾಯ ಮಾಡ್ತಿದ್ದಾರೆ. ಎಲ್ಲದು ಮುಂದೆ ತೆರೆ ಮೇಲೆ ಬರಬೇಕು, ಎಲ್ಲ ಕಾಣಿಸ್ಬೇಕು ಅಂತಲೇ ಇಲ್ಲ. ಹಿಂದೆ ನಡೆಯುವಂಥ ಎಷ್ಟೋ ಕೆಲಸಗಳು ತೆರೆ ಮೇರೆಯಲ್ಲೇ ಉಳ್ಕೊಂಡ್ಬಿಡುತ್ತೆ. ಇನ್ನು ನೀವು ತುಂಬ ವರ್ಷಗಳಿಂದ ಮೀಡಿಯಾ ಫೀಲ್ಡಲ್ಲಿ ಇದ್ದೀರಾ ಸರ್. ಸೊ ಇವಾಗ ಯಾರಾದರೂ ಆ್ಯಂಕರ್ ಆಗಬೇಕು ಅಂತಂದರೆ ಹಿಂದಿನ ದಿನಗಳಲ್ಲಿ ಜರ್ನಲಿಸಮ್ ಓದಬೇಕಾಗಿತ್ತು, ಇಂಥ ನ್ಯೂಸ್ ಚಾನಲಲ್ಲಿ ಅವ್ರಿಗೆ ಕೆಲಸ ಅಂತ ಸಿಗಬೇಕಾಗಿತ್ತು ಎಲ್ಲ. ಬಟ್ ಇವಾಗಿನ ಒಂದು ವಿದ್ಯಮಾನ ನಾವು ನೋಡ್ತಾ ಇದ್ರೆ ಯಾರು ಬೇಕಾದರೂ ಎಡಿಟರ್ ಆಗಬಹುದು, ಯಾರು ಬೇಕಾದರೂ ಕ್ಯಾಮ್ರಾಮನ್ ಆಗಬಹುದು, ಯಾರು ಬೇಕಾದರೂ ಆ್ಯಂಕರ್ ಆಗಬಹುದು, ರಿಪೋರ್ಟರ್ ಆಗಬಹುದು. ಯೂಟ್ಯೂಬ್ ಚಾನೆಲ್ಗಳಲ್ಲಿ ಎಷ್ಟೋ ಜನ ಎವಿಡೆನ್ಸ್ ಪ್ರೂಫ್ಗಳು ಇಟ್ಕೊಳ್ಳದೆ ಮಾತಾಡ್ತಾರೆ, ಅಂತೆ ಕಂತೆ ಹಾಗಾಯಿತು ಹೀಗಾಯಿತು ಅಂತ. ಸೊ ಕಾಮನ್ ವ್ಯಕ್ತಿಗೆ ಯಾವುದು ರಿಯಲ್ ಯಾವುದು ಫೇಕ್ ಅಂತ ಹೇಗೆ ಜಡ್ಜ್ ಮಾಡೋದು ಸರ್? ಅಲ್ಲ, ಏನು ಅಂದರೆ ಜರ್ನಲಿಸಮ್ ಮುಗಿಸ್ಕೊಂಡೇ ಜರ್ನಲಿಸ್ಟ್ ಆಗಬೇಕು ಅನ್ನುವಂಥದ್ದು ಇದಿಲ್ಲ, ಅದಿಲ್ಲ. ಅದು ಹಿಂದೂ ಇರಲಿಲ್ಲ, ಈಗಲೂ ಇಲ್ಲ. ಆ್ಯಕ್ಚುಲಿ ಅಫ್ಕೋರ್ಸ್ ಓದ್ಕೊಂಬಂದ್ರೆ ಒಳ್ಳೆಯದು. ನಾವೆಲ್ಲ ಜರ್ನಲಿಸಮ್ ಮಾಡ್ಕೊಂಬಂದಿರೋರಲ್ಲ. ನಾನು ಯಾವತ್ತೂ ಮೆಡಿಕಲ್ ರೆಪ್ರೆಸೆಂಟೇಟಿವ್, ನಂದು ಫಾರ್ಮಸಿ ಫೀಲ್ಡ್. ಓಕೆ, ಅದು ಹೆಂಗೆ ಗೊತ್ತಾ ನಿಮಗೆ, ನಿಮ್ಮ ಭಾಷೆ ಮೇಲೆ ಎಷ್ಟು ಹಿಡ್ತಾ ಇದೆ, ನಿಮ್ಮ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಎಷ್ಟು ನಾಲೆಡ್ಜ್ ಇದೆ, ಏನು ಎತ್ತ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ನೆನ್ನೆ ನೋಡ್ತಾ ಇದ್ದೆ, ಎಲ್ಲರಿಗೂ ಬ್ಲೇಮ್ ಮಾಡೋಕ್ಕಾಗಲ್ಲ ಅನ್ನೋಕ್ಕೊಂದು ಎಕ್ಸಾಂಪಲ್ಲು. ನೆನ್ನೆ
ಈ ಧರ್ಮಸ್ಥಳದ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಸುಜಾತ ಅನ್ನುವಂಥವ್ರು ಸಿಕ್ಕಾಪಟ್ಟೆ ಮಾತಾಡ್ತಾ ಇದಾರಲ್ಲ ಲೇಡಿ, ಹೌದು. ಆ ಲೇಡಿನ ಯಾರೋ ಒಂದು ಹುಡುಗಿ ಇಂಟರ್ವ್ಯೂ ಮಾಡ್ತಾ ಇದ್ಲು. ಅದು ಯಾವುದೋ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ತುಂಬ ಚೆನ್ನಾಗಿ ಮಾಡ್ತಾ ಇದ್ದ ಹುಡುಗಿ ಅಂತ. ಅವ್ಳು ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದು. ಯಾಕಂದರೆ ನಾನು ಇವತ್ತು ನಮ್ಮ ಆಫೀಸಲ್ಲಿ ಎಕ್ಸಾಂಪಲ್ ಕೊಟ್ಟೆ ಅವಳದು, ನೋಡಿ ತುಂಬ ಚೆನ್ನಾಗಿ ಅವಳು ಇಂಟರ್ವ್ಯೂ ಮಾಡಿದ್ಲು ಅಂತ ಹೇಳಿ ಅಂತ. ಅಂದ್ರೆ ನಾನು ಹೇಳೋದು ಅದಕ್ಕೆ ಬೇಕಾಗಿರೋಂಥ ಕ್ವಾಲಿಟೀಸ್ ಇದ್ರೆ ಆಯಿತು, ಕ್ವಾಲಿಟೀಸ್ ಇರಬೇಕು. ಜೊತೆಗೆ ಏನು ಗೊತ್ತಾ ಮೇಡಮ್, ನಾನು ಇದೇ ಆಗಬೇಕು, ನಾನು ಆ್ಯಂಕರೇ ಆಗಬೇಕು ಅಂತ ಬರಬಾರ್ದು. ಹೌದು. ಮೀಡಿಯಾದಲ್ಲಿ ಏನು ಅವಕಾಶ ಸಿಗುತ್ತೆ ಅದನ್ನು ಮಾಡ್ತೀನಿ ಅಂತ. ನೀವು ರಿಪೋರ್ಟರ್ ಆದ್ರಿ ಅಂತಂತಂದರೆ ಆ್ಯಂಕರ್ಗಳಿಗಿಂತ ಜಾಸ್ತಿ ಮಿಂಚ್ಬೋದು. ಹೌದು. ಆಮೇಲೆ ಕೊನೆಯದಾಗ ಒಂದು ಮಾತು ಹೇಳಬೇಕು, ಏನು ಅಂದರೆ ಟಿ ವಿಲಿ ಬರೋದು ದೊಡ್ಡಸ್ಗೆ ಅಲ್ಲ ಮೇಡಮ್, ಹೌದು. ಬಂದ ಮೇಲೆ ಏನು ಮಾಡ್ತೀವಿ ಅಂತ ಇದೆಯಲ್ಲ ಅದಷ್ಟೇ. 100% ನೋಡಿ, ಒಂದು ಸಂಗತಿ ಹೇಳ್ತೀನಿ, ಟಿ ವಿಲಿ ಬರೋರು ಎಂದು ಸ್ಟಾರ್ಸ್ ಆಗಲ್ಲ. ನಾವು ನಮ್ಮ ಕ್ವಾಲಿಟಿಯಿಂದ ನಾವು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತೀವಿ ಅನ್ನೋದ್ರ ಮುಖಾಂತರ ಜನ ನಮ್ಮನ್ನು ಗುರುತಿಸ್ತಾರೆ. ನೋಡಿ ಜನರು ಹೆಂಗಿದೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ವಿಷ್ಣುವರ್ಧನ್ ಅವ್ರನ್ನೇ ಮರೀತಾರೆ, ಸಿನಿಮಾಗಳು ಕೊಟ್ಟಿರುವಂಥವ್ರು. ಹೌದು. ಇನ್ನು ನಾವು ಅದನ್ನು ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಹೌದು. ಈಗ ಮೀಡಿಯಾಕ್ಕೆ ನನ್ನ ಬಂದು 26 ವರ್ಷಗಳಾಯ್ತಪ್ಪ, 26 ವರ್ಷಗಳು. ಸರಿ, 26 ವರ್ಷ ಹೆಂಗೆ ಸರಿದು ಅಂತ ಗೊತ್ತಾಗಲಿಲ್ಲ, ಇನ್ನೂ ಆ ಉತ್ಸಾಹ ಕಡಿಮೆ ಆಗಿಲ್ಲ. ಹೌದು. ನಾವು ಮಾಡುವಂಥ ಕೆಲಸ ಇದೆಯಲ್ಲ ಅದ್ರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್, ಏನಾದರೂ ಸಮಾಜಕ್ಕೊಂದು ವಿಭಿನ್ನವಾಗಿ ಕೊಡಬೇಕು ಅನ್ನುವಂಥ ಮನೋಭಾವನೆ ಇದೆಯಲ್ಲ ಅಷ್ಟೇ. ಅಬ್ಸಲ್ಯೂಟ್ಲಿ ಸರ್. ಸೊ ಒಂದು ನ್ಯೂಸ್ ಚಾನಲಲ್ಲಿ ಅಥವಾ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇರಬೇಕಾದ್ರೆ ಆ್ಯಂಕರ್ ರಿಪೀಟ್ ಮಾಡ್ತಾ ಇರ್ತಾರೆ. ಎಷ್ಟೋ ಸರ್ತಿ ಇಲ್ಲಿರೋವಂಥ ಆಡಿಯನ್ಸ್ ಕೂಡ ನೋಡಿರಬಹುದು, ನಾಯಿ ಒಂದು ಮರಿಗೆ ಜನ್ಮವನ್ನ ನೀಡಿದೆ, ಮರಿ ಒಂದು ನಾಯಿಯಿಂದ ಜನ್ಮವನ್ನ ಪಡೆದಿದೆ. ಹಿಂಗೆ ರಿಪೀಟ್ 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 ಒಂದೇ ಲೈನನ್ನ 5 ಸತಿ ಹೇಳಿರ್ತಾರೆ. ಇಲ್ಲ ಅಂತಂದ್ರೆ ಎಷ್ಟೋ ಸರ್ತಿ ಸ್ಯಾಡ್ ನ್ಯೂಸನ್ನ ಕೂಡ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಖುಷಿಯಿಂದ ಜೋರಾಗಿ ಹೇಳಿರ್ತಾರೆ. ಈ ಒಂದು ಟ್ರೆಂಡ್ ಬಗ್ಗೆ, ಯಾಕಂತಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಟ್ರೆಂಡ್ಗಳನ್ನ ನೋಡಿರ್ತೀರಾ, ಒಂದಷ್ಟು ಚೇಂಜ್ ಆಗೋದು. ಇವಾಗ ಲೇಟೆಸ್ಟ್ ಟ್ರೆಂಡ್ ಇದು. ಸೊ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಲ್ಲ, ಅದೇನೇ ಏನಂದರೆ, ಈಗ ಯಾರಾದರೂ ಕಷ್ಟದಲ್ಲಿರ್ತಾರೆ ಅಂತಂದಾಗ ಅವ್ರ ಜಾಗದಲ್ಲಿ ನಿಂತು ನೋಡೋದನ್ನು ನಾವು ಕಲಿಬೇಕು. ಈಗ ಯಾವುದೋ ಒಂದು ಹುಡುಗಿ ಮೇಲೆ ಅನಾಚಾರ ಆಗಿದೆ ಅಂತಂತಂದರೆ ಅದನ್ನೇನೋ ನಾವು ಅದನ್ನು ಬೇರೆ ರೀತಿ ಬಿಂಬಿಸೋಕ್ಕೆ ಹೋಗೋದಾಗಲಿ ಅಥವಾ ಹೇಳೋದಾಗಲಿ ಅಲ್ಲ. ನಮ್ಮ ಮನೆಗಳಲ್ಲಿ ಏನಾದರೂ ಯಾರಿಗಾದ್ರೂ ಹಿಂಗಾಗಿದ್ರೆ ಅನ್ನುವಂಥ ಮನೋಭಾವನೆ ಬಂದ್ಬಿಟ್ರೆ ಈ ರೀತಿ ಬರಲ್ಲ. ನನಗನ್ಸುತ್ತೆ ಏನು ಅಂದರೆ, ಜರ್ನಲಿಸಮ್ ಸರಿಯಾಗಿ ಅರ್ಥವಾಗಿರೋರು ಇದಾರಲ್ಲ, ಅರ್ಥವಾಗಿರೋದ್ರಿಂದ ಇಂಥ ಸಮಸ್ಯೆಗಳು ಬರಲ್ಲ. ಹೌದು. ಅದು ಅನರ್ಥ ಮಾಡ್ಕೊಂಡಿರ್ತಾರಲ್ಲ, ಅಂಥವ್ರಿಂದ ಮಾತ್ರ ಇಂಥ ಸಮಸ್ಯೆಗಳು ಬರ್ತಾವೆ ಅಷ್ಟೇ. ಅಬ್ಸಲ್ಯೂಟ್ಲಿ ಸರ್. ಸರ್, ಇನ್ನೊಂದು ಪರ್ಸ್ನಲ್ ಕ್ವೆಶನ್ ಏನು ಅಂತಂದ್ರೆ, ಇವಾಗ ತುಂಬಾ ಸಲ ನೀವು ನ್ಯೂಸ್ ಅನ್ನ ಹೇಳ್ಬೇಕಾದ್ರೆ ಸಡನ್ ಆಗಿ ಒಂದು ಕಾಲ್ ಬರುತ್ತೆ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಯಿಂದ, ಈ ನ್ಯೂಸ್ ಯಾಕೆ ಹೋಗ್ತಾ ಇದೆ ಆನ್ ಏರ್, ಸಪ್ರೆಸ್ ಮಾಡೋದಕ್ಕೆ ನೋಡ್ತಾರೆ, ಕಿಲ್ ಮಾಡೋದಕ್ಕೆ ನೋಡ್ತಾರೆ. ಈ ತರ ಎಕ್ಸ್ಪೀರಿಯನ್ಸ್ ಯಾವತ್ತಾದ್ರೂ ರಿಪೀಟ್ ಮಾಡಿ. ಯಾವಾಗಾದ್ರೂ ನೀವು ನ್ಯೂಸ್ ಲೈವ್ ಅಲ್ಲಿ ಮಾತಾಡ್ತಿರ್ತೀರಾ, ಸಡನ್ ಆಗಿ ಕಾಲ್ ಬರುತ್ತೆ ನಿಮ್ಮ ಚಾನೆಲ್ಗೆ ಸೇಯಿಂಗ್ ದಟ್ ಈ ನ್ಯೂಸ್ ಯಾಕೆ ಲೈವ್ ಅಲ್ಲಿ ಹೋಗ್ತಾ ಇದೆ, ಆನ್ ಏರ್ ಹೋಗ್ತಾ ಇದೆ, ಕಟ್ ಮಾಡಿ, ಕಿಲ್ ಮಾಡಿ, ಸಪ್ರೆಸ್ ಮಾಡಿ ಅಂತ ಯಾವ್ದಾದ್ರು ಪೊಲಿಟಿಕಲ್ ಪಾರ್ಟಿಯಿಂದ ಏನಾದ್ರು ಪ್ರೆಷರ್? ಇಲ್ಲ, ಆ ಥರ ಇದ್ರೆ ನಾವು 19 ವರ್ಷ ನಂಬರ್ ಒನ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವು 19 ವರ್ಷ ನಂಬರ್ ಒನ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೆಂಗ್ ಗೊತ್ತಾ, ನಮಗೆ ನಮ್ಮದೇ ಆದಂಥ ಸ್ವಾತಂತ್ರ್ಯ ಇರುತ್ತೆ, ಆ ತರಹದ್ದು ಇಲ್ಲವೇ ಇಲ್ಲ. ಅದನ್ನು ಹೇಳ್ತೀನಲ್ಲ, ಏನೋ ಅವಸರಕ್ಕೆ ಬಂದಂಥ ಚಾನಲ್ಗಳು ಅಥವಾ ಈ ನಿಲ್ಲಕ್ಕೆ ಹೆಣಗಾಡ್ತಾ ಇರ್ತಾರಲ್ಲ, ಆ ಥರದವರಲ್ಲಿ ಆಗುತ್ತೆ. ಬಿಟ್ರೆ ನಮ್ಮ 26 ವರ್ಷಗಳ ವೃತ್ತಿ ಜೀವನದಲ್ಲಿ ಆ ರೀತಿ ಘಟನೆ ಒಂದು ಸರಿನೂ ಆಗಿಲ್ಲ, ಒಮ್ಮೆನೂ ಆಗಿಲ್ಲ. ವೆರಿ ಗುಡ್ ಸರ್. ನಾನು ಆಕ್ಚುಲಿ ಎಷ್ಟೋ ಜನರಿಗೆ ಇದು ಡೌಟ್ ಇರುತ್ತೆ, ಅಂದ್ರೆ ಈ ಥರನೂ ಆಗಿರಬಹುದಾ, ಅದಕ್ಕೆ ಇವ್ರು ಈ ನ್ಯೂಸನ್ನ ಹೇಳ್ತಾ ಇಲ್ವಾ, ಈ ಪಾರ್ಟಿಯಿಂದ ಏನಾದರೂ ಪ್ರೆಷರ್ ಬಂದಿದ್ದಾ, ಆ ಪಾರ್ಟಿಯಿಂದ ಪ್ರೆಷರ್ ಬಂದಿತ್ತಾ ಅಂತ. ಸೊ ಲೈಕ್ ದ್ಯಾಟ್. ಆ್ಯಂಡ್ ಇನ್ನೊಂದು ಕಾಮನ್ ಪ್ರಶ್ನೆ ಎಲ್ರಿಗೂ ಇರೋವಂಥದ್ದು ಏನು ಅಂತಂದರೆ, ಎಷ್ಟೋ ಸರ್ತಿ ಪ್ರೆಸ್ ಅಂತ ಬೋರ್ಡ್ ಹಾಕ್ಕೊಂಡಾಗ ಕಾರ್ ಮುಂದೆ ಟ್ರಾಫಿಕ್ ಸಿಗ್ನಲ್ ಏನಾದರೂ ಜಂಪ್ ಮಾಡಿದ್ರು ಅವ್ರಿಗೆ ಯಾವ ರೀತಿಯಾದಂಥ ಫೈನ್ ಕಟ್ಟೋ ಅಂಥದ್ದು ಇರೋದಿಲ್ಲ, ಇಲ್ಲ ಅಂತಂದರೆ ಟೋಲಲ್ಲಿ ಅವ್ರು ಪೇ ಮಾಡೋಷ್ಟು ಇರೋದಿಲ್ಲ, ಮೀಡಿಯಾ ಪರ್ಸ್ನಾಲಿಟಿ ಆಗಿರೋದ್ರಿಂದ. ಈ ಥರನೂ ಕೆಲವೊಬ್ರಿಗೆ ಕ್ವೆಶನ್ ಇರುತ್ತೆ ಅಥವಾ ಈ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಲ್ಲ, ಆ ಥರದ್ದು ನೋಡಿ, ಸಮಾಜದಲ್ಲಿ ಎಲ್ಲ ರೀತಿಯ ಜನಗಳು ಕೂಡ ಇರ್ತಾರೆ. ಈಗ ನಾನು ಗಡ್ಕರಿ ಅವ್ರದ್ದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ.
ಗಡ್ಕರಿ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಪತ್ರಕರ್ತರೆಲ್ಲ ಮಾತಾಡ್ತಾ ಇದ್ರು ಅದು ಯಾವ ರೀತಿ ಇರುತ್ತೆ ಅಂತ. ಎಲ್ಲ ನಾವು ಅಂದ್ಕೊಂಡಂಗಿರಲ್ಲ ಮೇಡಮ್. ನಾವು ಬೈತೀವಿ ಅಂತಂದ್ರೆ ನಮಗೆ ಬೈಯರು ಇರ್ತಾರೆ, ನಾವು ಯಾರಿಗಾದ್ರೂ ಮುಖಭಂಗ ಮಾಡ್ತೀವಿ ಅಂದ್ರೆ ನಮ್ಮ ಮುಖಭಂಗ ಮಾಡೋಂಥವ್ರು ಇರ್ತಾರೆ. ಹೌದು. ಅಷ್ಟು ಸುಲಭ ಅಂತ ಪರಿಗಣಿಸಬಾರ್ದು ನಾವು ಸಮಾಜವನ್ನು. ಸಮಾಜ ಹೆಂಗೆ ಅಂತಂತಂದ್ರೆ ನೀವು 5 ವರ್ಷ 10 ವರ್ಷ 15 ವರ್ಷ ಆಳ್ವಿಕೆ ಮಾಡುವಂಥವ್ರನ್ನೇ ಮನೆ ಕಳಿಸ್ಬಿಡ್ತಾರೆ. ಇನ್ನು ನೀವು ಯಾವ ಮೂಲೆ ಹೇಳಿ ಅಲ್ವಾ? ಗಡ್ಕರಿ ಅವ್ರದ್ದು ಚರ್ಚೆ ನಡೀತಾ ಇರುತ್ತೆ ಪತ್ರಿಕಾಗೋಷ್ಠಿನಲ್ಲಿ. ಆವಾಗ ಅವ್ರು ಹೇಳ್ತಾರೆ, ನೋಡಿ ಈ ಟೋಲ್ಗಳಲ್ಲಿ ಮೀಡಿಯಾದವ್ರನ್ನ ಬಿಡ್ತಾ ಇಲ್ಲ, ಈಗ ಎಲ್ಲ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ, ನೀವು ದಯವಿಟ್ಟು ಅದಕ್ಕೊಂದು ಇದು ಮಾಡಬೇಕು ಅಂತ. ಗಡ್ಕರಿ ಯಾವುದೋ ಧ್ಯಾನದಲ್ಲಿರ್ತಾರೆ, ಏನೋ ಏನು ರಿಪೀಟ್ ಮಾಡಿದ್ರಿ ಹೇಳಿ, ಏನು ಹೇಳಿದ್ರಿ ಹೇಳಿ, ರಿಪೀಟ್ ಮಾಡಿ ಅಂತಾರೆ. ನಾನು ಆಗಲೇ ಕೇಳಿದ್ನಲ್ಲ ಹಂಗೆ. ಅವ್ರು ತಿರ್ಗಿ ಹೇಳ್ತಾರೆ, ನಾ बिल्कुल नहीं है, ऐसा हम हरगिज नहीं छोड़ते, क्यों छोड़ने हैं आप लोग को, ಲೆಫ್ಟ್ ಆ್ಯಂಡ್ ರೈಟ್ ತಗೋತಾರೆ ಅಂತ. ಎಲ್ಲೋ ಕೆಲವೊಂದು ಕಡೆಗೆ ಯಾರೋ ಮಾಡ್ಬೋದು, ಆದರೆ ನಮಗೆ ನಮ್ಮದೇ ಆದಂಥ ಜವಾಬ್ದಾರಿಗಳಿರ್ತವೆ. ಹೀಗಾಗಿ ಏನು ಅಂತಂದರೆ ಈಗಂತೂ ಈ ಸೋಷಿಯಲ್ ಮೀಡಿಯಾಗಳು ಬಂದಾದ್ಮೇಲೆ ಎಲ್ಲರೂ ಪತ್ರಕರ್ತರೇ ಆಗ್ಯಾರೆ. ಎಲ್ಲರೂ ಪತ್ರಕರ್ತರು, ಎಲ್ಲರೂ ಚಿಂತಕರು, ಎಲ್ಲರೂ ಬರಹಗಾರರು, ಎಲ್ಲರೂ ಸಮಾಜವನ್ನು ತಿದ್ದುವಂಥವ್ರು, ಎಲ್ಲರೂ ತೀರ್ಪುಗಾರರು. ಸೊ ಹಿಂಗೆ ಸಂಖ್ಯೆ ಜಾಸ್ತಿ ಆದಾಗ ಅಂತಿಂದವರು ಕೂಡ ಇರ್ತಾರೆ. ಎಲ್ಲರೂ ಅದೇ ಕ್ಯಾಟಗರಿಗೆ ಬರಲ್ಲ. ಅಬ್ಸಲ್ಯೂಟ್ಲಿ. ಆ್ಯಂಡ್ ನಾನು ನನ್ನ ಪರ್ಸ್ನಲ್ ಕ್ವೆಶನ್ ಇದು, ಒಬ್ಬ ವ್ಯಕ್ತಿ, ಕಾಮನ್ ವ್ಯಕ್ತಿ ನ್ಯೂಸ್ ನೋಡಬೇಕಾದಂಥ ವೇಳೆ ಒಂದು ದಿನದಲ್ಲಿ ಬೆಳಗ್ಗೆನ ಮಧ್ಯಾಹ್ನನ ರಾತ್ರಿನ ಯಾವುದು ಪರ್ಫೆಕ್ಟ್ ಟೈಮ್? ಇದು ಪರ್ಫೆಕ್ಟ್ ಟೈಮ್ ಅಂತ ಏನಿಲ್ಲ. ನಾವು ಈ ಮಾರ್ನಿಂಗ್ ನ್ಯೂಸನ್ನು ನಾವು ಮಾರ್ನಿಂಗ್ ಪ್ರೈಮ್ ಅಂತ ಕರಿತೀವಿ, ಮಧ್ಯಾಹ್ನದ 1 ಗಂಟೆ ನ್ಯೂಸನ್ನು ನಾವು ಆಫ್ಟರ್ನೂನ್ ಪ್ರೈಮ್ ಅಂತೀವಿ, ಈವ್ನಿಂಗ್ ಇದನ್ನಂತೂ ಪ್ರೈಮ್ ಅಂದೇ ಅಂತೀವಿ, ರಾತ್ರಿ 9 ಗಂಟೆದು. ಆ ಸಂದರ್ಭದಲ್ಲಿ ಏನಾಗುತ್ತೆ ಡೆವಲಪ್ಮೆಂಟ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ಮೇಜರ್ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ. ಇವತ್ತು ಮಾಸ್ಕ್ ಮ್ಯಾನ್ನ ಅರೆಸ್ಟ್ ಮಾಡಿದ್ದಾರೆ, ಅದನ್ನು ರಾತ್ರಿನೇ ನೋಡ್ತೀನಿ ಅನ್ನುವಂಥದ್ದು ಅಲ್ಲ. ಆಯ್ತಾ? ಇವತ್ತು ಒಬ್ಬ ಶಾಸಕನ ಮನೆಯಲ್ಲಿ 12 ಕೋಟಿ ರೂಪಾಯಿ ಸಿಕ್ಕಿದೆ ಇಡಿ ರೇಡ್ ಆದಂಥ ಸಂದರ್ಭದಲ್ಲಿ. ರಾತ್ರಿ ನೋಡ್ಬೋದು ಅಂದ್ರೆ ಆಗಲ್ಲ. ಆ ಟೈಮ್ ನಿರ್ಧಾರ ಮಾಡುವಂಥದ್ದು ಆಗಿನ ಡೆವಲಪ್ಮೆಂಟ್ಸ್, ಅದನ್ನು ನಾವು ಪ್ರೆಸೆಂಟ್ ಮಾಡುವಂಥ ರೀತಿ, ಅದು ಆ ಟೈಮ್ ನಿರ್ಧಾರ ಮಾಡುತ್ತೆ. ಅಬ್ಸಲ್ಯೂಟ್ಲಿ. ನನ್ನ ಒಂದು ಕೊನೆ ಪ್ರಶ್ನೆ ಇದೆ, ಅದಾದಮೇಲೆ ಸ್ಟೂಡೆಂಟ್ಸ್ಗೆ ಅವಕಾಶ ಇರುತ್ತೆ ಒಂದೇ ಒಂದು ಪ್ರಶ್ನೆ ಕೇಳೋದಕ್ಕೆ. ಯಾರು ಸ್ಟೂಡೆಂಟ್ ಅವರು ಮುಂದೆ ಬಂದು ಯಾರು ಫಸ್ಟ್ ನಿಮ್ಮಿಬ್ಬರಲ್ಲಿ ಕುತ್ಕೊಳ್ತಾರೋ ಅವರಿಗೆ ಅವಕಾಶ. ಓಕೆ, ಸೊ ಒಂದೇ ಒಂದು ಪ್ರಶ್ನೆ ಕೇಳೋವಂಥ ಅವಕಾಶ. ಸೊ ನನ್ನ ಕೊನೆಯ ಪ್ರಶ್ನೆ ಏನು ಅಂತಂದರೆ ಸರ್, ಇವಾಗ ಜನರಲಿ ಎಷ್ಟೋ ಸರ್ತಿ ನಾವು ಎಲ್ಲೋ ನಡೆದಿರೋ ಅಂಥ ಘಟನೆ, ಅಂದರೆ ಬಿಹಾರದಲ್ಲೋ ಇನ್ನೆಲ್ಲೋ ನಡೆದಿರೋ ಅಂಥ ಆಕ್ಸಿಡೆಂಟೋ ಇನ್ನೊಂದು ಮತ್ತೊಂದು, ನಾವು ಸೋಷಿಯಲ್ ಮೀಡಿಯಾ ಎಷ್ಟೊಂದು ಚಾನೆಲ್ಗಳಲ್ಲಿ ನ್ಯೂಸ್ ಅಂತ ನೋಡ್ತೀವಿ, ಅವ್ರ ಹೆಸರು ಕೂಡ ನ್ಯೂಸ್ ಅಂತಾನೆ ಹಾಕ್ಕೊಂಡಿರ್ತಾರೆ. ಕಾಮನ್ ವ್ಯಕ್ತಿಗೆ ಆಂಗ್ಸೈಟಿ ಅಥವಾ ಡಿಪ್ರೆಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಗಾಡಿ ಓಡಿಸ್ತಾ ಇರ್ತೀನಿ, ಪಟ್ ಅಂತ ಏನೋ ಆಕ್ಸಿಡೆಂಟ್ ನ್ಯೂಸ್ ನೋಡಿದೆ, ಸಿಗ್ನಲಲ್ಲಿ ನಿಂತ್ಕೊಂಡಾಗ ಒಂದು 5 ನಿಮಿಷ ಆದಾಗ, ಅಯ್ಯೋ ಆಕ್ಸಿಡೆಂಟ್, ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಮುಂದೆ ನನಗೇನಾಗ್ಬೋದು, ಈ ಥರ ಆಂಗ್ಸೈಟಿ ಡಿಪ್ರೆಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ನೋಡಿ, ನನಗನ್ಸುತ್ತೆ ಇಷ್ಟೊಂದು ಗಂಭೀರವಾಗಿ ಯಾರು ತಗೊಳ್ಳಲ್ಲ ಅಂತ ಹೇಳಿ ಅಂತ. ಹಂಗೆ ತಗೊಂಡಿದ್ರೆ ಬರೀ ನನಗೆ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದು ಮಾತ್ರ ಅಲ್ಲ, ಆಕ್ಸಿಡೆಂಟ್ಗಳ ಸಂಖ್ಯೆನೂ ಕಡಿಮೆ ಆಗಬೇಕಾಗಿತ್ತು. ನಾನಂತೂ ಪ್ರತಿ ಬಾರಿ ಹೇಳ್ತೀನಿ, ವಿಪರೀತವಾದಂಥ ಮಳೆಗಾಲ, ಕೆಟ್ಟ ಗಾಳಿ ಬೀಸ್ತಾ ಇದೆ, ಹವಾಮಾನ ಕೆಟ್ಟದಾಗಿದೆ, ನೀವು ವೆಹಿಕಲ್ಗಳಲ್ಲಿ ಹೋಗ್ತೀರಿ, ಆಕ್ಸಿಡೆಂಟ್ ಆಗುತ್ತೆ, ಮನೆಯವರೆಲ್ಲ ಇಡೀ ಮನೆ ಮೆಂಬರ್ಸ್ಗಳೆಲ್ಲ ಸತ್ತಿರುವಂಥದ್ದನ್ನು ಓದ್ಬೇಕಾದ್ರೆ ನಾವು ಹೇಳ್ತೀವಿ, ದಯವಿಟ್ಟು ರಾತ್ರಿ ನೀವು ಟ್ರಾವೆಲಿಂಗ್ ಮಾಡಬೇಡಿ, ನಿಲ್ಲಿಸಿ ಆ ಥರ ಹೋಗ್ಬೇಡಿ ಅಂತ. ನಮ್ಮ ಮಾತು ಕೇಳ್ಕೊಂಡು ಏನಾದರೂ ಬದಲಾವಣೆ ಅನ್ನೋದಾಗಿದ್ದಿದ್ರೆ ಇಲ್ಲ ಮೇಡಮ್, ಆ ಥರ ಅಲ್ಲ. ಪ್ರತಿಯೊಂದು ಸಾವು ಕೂಡ ಒಂದು ಪಾಠ ಆಗಬೇಕು, ಪ್ರತಿಯೊಂದು ಬೆಳವಣಿಗೆನೂ ಕೂಡ ಒಂದು ಪಾಠ ಆಗಬೇಕು. ಎಷ್ಟು ದಿವಸ ಆ ಪಾಠ ನೆನ್ಪಿಟ್ಕೊಂಡಿರ್ತೀವಿ ಅನ್ನೋದಿದೆಯಲ್ಲ, ಅದು ಇಂಪಾರ್ಟೆಂಟ್ ಅಷ್ಟೇ. ಹಂಗರಂಗಿದ್ದಿದ್ರೆ ಇವತ್ತು ನ್ಯೂಸ್ ನೋಡಿ ಸಮಾಜದಲ್ಲಿ ತುಂಬ ಬದಲಾವಣೆಗಳಾಗ್ಬಿಡ್ಬೇಕಾಗಿತ್ತು. ಏನಪ್ಪ ಇಷ್ಟೊಂದು ಕ್ರಾಂತಿ ಆಗ್ಬಿಡ್ತಾ ಅಂತ. ಖಂಡಿತವಾಗಲೇ ಇಲ್ಲ. ಜನ ಅವತ್ತಿನ ಏನೇನು ಡೆವಲಪ್ಮೆಂಟ್ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ನೋಡ್ತಾರೆ, ಅದನ್ನು ಬಿಟ್ಟರೆ ಬಹಳ ಸೀರಿಯಸ್ ಆಗಿಲ್ಲೋ ಅದನ್ನು ಅಳವಡಿಸ್ಕೊಂಡ್ಬಿಡ್ತಾರೆ, ಆಕ್ಸಿಡೆಂಟೇ ಮಾಡಿಬಿಡ್ತಾರೆ, ಭಾವೋದ್ವೇಗಕ್ಕೊಳಗಾಗ್ತಾರೆ. ಐ ಡೋಂಟ್ ಥಿಂಕ್. ಅಬ್ಸಲ್ಯೂಟ್ಲಿ ಸರ್. ನನಗೆ ಒಂದು ವಿಷಯ ಅಂತೂ ಇದು ಈ ಸಂದರ್ಭದಲ್ಲಿ ನಾನು ಹೇಳಬೇಕು, ನಮ್ಮ ಶರವಣ ಅವರು ಕುತ್ಕೊಂಡಿದ್ದಾರೆ ಎದುರುಗಡೆಗೆ. ನಾವು 9 ಕೋಟಿ ರೂಪಾಯಿ ನಾವು ಇದು ಮಾಡಿದ್ವಲ್ಲ ಒಬ್ಬ ಹುಡುಗನಿಗೆ, ಒಂದು ಇಂಜೆಕ್ಷನ್ಗೆ, ಅದರಲ್ಲಿ ಶರವಣ ಅವರ ಪಾತ್ರ ಇದೆ. ಶರವಣ ಫಸ್ಟ್ ಕೂತಾಗಲೂ ಕೂಡ, ದಯವಿಟ್ಟು ಅವ್ರಿಗೊಂದು ಚಪ್ಪಾಳೆ ಹೊಡಿಬೇಕು ನೀವು ಶರವಣ ಅವರಿಗೆ. ಅವರು ಫಸ್ಟ್ ನಾನು ಚರ್ಚೆ ಕೂತಾಗಲೂ ಕೂಡ 2 ಲಕ್ಷ ರೂಪಾಯಿ ಕೊಟ್ಟರು ಆ ಮಗುಗೆ. 2ನೇ ಸರಿ ಮತ್ತೆ ನಾನು ಒಂದು 2-3 ತಿಂಗಳ ನಂತರ ಮತ್ತೊಂದು ಸರಿ ಅವರಿಗೆ ನಾನು ಫೋನ್ ಮಾಡಿದೆ. ಇಲ್ಲ ನಾನು ಕೊಟ್ಟಿದ್ದೆ ಅಮೌಂಟು ಅಂತಂದರು. ಇಲ್ಲೆಲ್ಲ ನೀವು ಕೊಟ್ಟಿದ್ದೀರಿ, ಬಟ್ ಇನ್ನೊಂದು ಸರಿ ಕೊಡಬೇಕು ಅಂತ ಮತ್ತೆ 2 ಲಕ್ಷ ರೂಪಾಯಿ ಕೊಟ್ಟರು. ಒಟ್ಟವರು ಅಷ್ಟು ಹೆಲ್ಪ್ ಮಾಡಿದ್ದಾರೆ. ಅಷ್ಟೇ ಅಲ್ಲ,
ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ನಾವು ತಕ್ಷಣ ಜ್ಞಾಪಿಸ್ಕೊಳ್ಳೋಂಥ ವ್ಯಕ್ತಿ ಅಂತಂದ್ರೆ ಶರವಣ. ಆ ರಾಜಕಾರಣಿ ಆಗಿರ್ಬೋದು, ವ್ಯವಹಾರಸ್ಥ ಆಗಿರ್ಬೋದು, ಮಾನವೀಯತೆ ಅದು. ಅಬ್ಸಲ್ಯೂಟ್ಲಿ ಸರ್. ಯಾಕಂದ್ರೆ ಆಲ್ಮೋಸ್ಟ್ 1 ತಿಂಗಳಿಂದ ನಾನು ಸರ್ನ ಪದೇ ಪದೇ ಭೇಟಿ ಮಾಡ್ತಾ ಇದ್ದೀನಿ. ಅದು ಸ್ಪೋರ್ಟ್ಸ್ ಆಗಿರಬಹುದು, ಇಲ್ಲ ಪೊಲಿಟಿಕಲ್ ಆಗಿರಬಹುದು, ಸಿನಿಮಾ ಇಂಡಸ್ಟ್ರಿ ಆಗಿರಬಹುದು, ಎಲ್ಲ ರಂಗದಲ್ಲೂ ಎಲ್ಲ ಜನರಿಗೂ ಯಾವುದೇ ಭೇದ ಭಾವ ಮಾಡದೆ ಸಹಾಯ ಮಾಡಬೇಕು ಅಂತಂದ್ರೆ ಒಂದು 10 ಹೆಜ್ಜೆ ಮುಂದೆ ಇರ್ತಾರೆ. ಸೊ ಅದಂತೂ ನಾನು ಪದೇ ಪದೇ ಕೇಳಿದ್ದೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಶರವಣ ಸರ್, ಈ ಒಂದು ಕಾರ್ಯಕ್ರಮನ ಕೂಡ ನೀವು ಕೋ ಸ್ಪಾನ್ಸರ್ ಮಾಡ್ತಾ ಇರೋದಕ್ಕೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಲೆಟ್ ಮಿ ಟೇಕ್ ದ ಕ್ವೆಶನ್ ಫ್ರಮ್ ದ ಸ್ಟೂಡೆಂಟ್. ಸೊ ಯಾರು ಹ್ಯಾಂಡ್ ರೇಸ್ ಮಾಡಿದ್ರಿ ದಯವಿಟ್ಟು ಮುಂದೆ ಬನ್ನಿ. ಎಸ್, ನಿಮ್ಮ ಹೆಸರು? ಹಲೋ ಸರ್, ಮೈ ನೇಮ್ ಇಸ್ ಬಿಂದು. ನಾನು MLAC ಕಾಲೇಜಿಂದ ಓದ್ತಾ ಇದ್ದೀನಿ. BA ಜರ್ನಲಿಸಮ್ ಸ್ಟೂಡೆಂಟ್ ಆಗಿದ್ದೀನಿ. ಇವಾಗ ಡಾಗ್ಸ್ ಅಂತ ವಿಷಯ ಬಂತು ಅಂತ ಅಂದಾಗ ಸುಪ್ರೀಂ ಕೋರ್ಟ್ ಎಷ್ಟು ಬೇಗ ಆರ್ಡರ್ ತಗೊಂತು, ಲೈಕ್ ತುಂಬ ಜಡ್ಜ್ಮೆಂಟ್ ಬೇಗ ಕೊಡ್ತು. ಬಟ್ ಅದೇನೇ ಒಂದು ಹುಡುಗಿರ್ದು ಲೈಕ್ ಒಂದು ರೇಪ್ ಆಗ್ತಾ ಇದೆ ಅಂತ ಬಂದಾಗ ಏನಕ್ಕೆ ಅದನ್ನ ರೇಸ್ ಮಾಡ್ತಾ ಇಲ್ಲ ವಾಯ್ಸು ಸುಪ್ರೀಂ ಕೋರ್ಟು? ಲೈಕ್ ಎಷ್ಟೊಂದು ಇನ್ಸಿಡೆಂಟ್ ಆಗ್ತಾ ಇದೆ ಅಂದರೆ ಹತ್ರದಲ್ಲೇ ಆಗ್ತಾ ಇದೆ ನಮಗೆ, ಏನಕ್ಕೆ ಅದನ್ನ ರೇಸ್ ಮಾಡ್ತಾ ಇಲ್ಲ ವಾಯ್ಸ್? ಅದ್ರ ಬಗ್ಗೆ ನೋಡಿ, ಏನಾದ್ರು ರೀಸನ್ಸ್ ಇದೆಯಾ? ನೋಡಿ, ಒಂದು 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 ಕಳಕಳಿಯ ಪ್ರಶ್ನೆ ಬಂದಿದೆ. ಅವರು ಜರ್ನಲಿಸಮ್ ವಿದ್ಯಾರ್ಥಿನಿ. ನಾಯಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಬಹಳ ಬೇಗ ತೀರ್ಪು ಕೊಡ್ತು, ಆದರೆ ಏನಾದರೂ ಅನಾಚಾರಗಳು ಅತ್ಯಾಚಾರಗಳು ಆಗುವಂಥ ಸಂದರ್ಭದಲ್ಲಿ ಯಾಕೆ ಕೋರ್ಟ್ ಡಿಲೇ ಮಾಡುತ್ತೆ ಅಂತ. ಇಂಥ ಕೇಸ್ಗಳೇ ಬೇರೆ, ಅಂಥ ಕೇಸ್ಗಳೇ ಬೇರೆ. ಈಗ ಏನಾದರೂ ಈ ಅತ್ಯಾಚಾರ ಅನಾಚಾರದ ವಿಚಾರಕ್ಕೆ ತೀರ್ಪು ಕೊಡುವಂಥ ಸಂದರ್ಭದಲ್ಲಿ ತರಾತುರಿನಲ್ಲಿ ಅವ್ರು ತೀರ್ಪು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾಳೆ ಈ ಮಾನವ ಹಕ್ಕುಗಳ ಆಯೋಗದಿಂದ ಹಿಡಿದು ಮಹಿಳಾ ಹಕ್ಕುಗಳ ಆಯೋಗದ ತನಕ, ಜೊತೆಗೆ ಈ ಬೇರೆ ಬೇರೆ ರೀತಿಯಲ್ಲಿ ಟೀಕೆ ಮಾಡ್ಬೋದು, ಸಮಾಜಕ್ಕೆ ಅದೊಂದು ತಪ್ಪು ಸಂದೇಶ ರವಾನೆ ಆಗ್ಬೋದು. ಕೋರ್ಟಿಗೆ ತನ್ನದೇ ಆದಂಥ ಒಂದು ಪ್ರೊಸೀಜರ್ಗಳಿದೆ. ನಾಯಿಗಳದ್ದು ಯಾಕೆ ಕೊಟ್ಟರು ಅಂತಂದ್ರೆ ಹೇಳ್ತೀನಿ ನಾನು, ಹಂಗಂತ ಕೊಡಬೇಕು ಅಂತಲ್ಲ, ನಾಯಿಗಳದ್ದನ್ನು ತಕ್ಷಣ ಕೊಡಬೇಕು ಅಂತಲ್ಲ. ತುಂಬ ಕೇಸ್ಗಳನ್ನು ನೋಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಪ್ರಕರಣಗಳು ಜಾಸ್ತಿ ಆಗಿತ್ತು. ನಾಯಿಗಳು ಮಕ್ಕಳಿಗೆ ಬಂದು ಕಚ್ಚಿ ಬಿಡುವಂಥದ್ದು. ಈ ಮೊನ್ನೆ ಬೆಂಗಳೂರಲ್ಲಿ ಒಬ್ಬ ವೃದ್ಧನಿಗೆ ನಾಯಿ ಕಚ್ಚಿ ಸತ್ತೋಗ್ಬಿಟ್ಟ ಅವನು. ಈ ರೀತಿ ಘಟನೆಗಳು ಹಿಂಗಾದಾಗ ಕೋರ್ಟ್ ಕೊಡ್ತು. ಅದರಲ್ಲೂ ಏನು ಅಂದರೆ ನೋಡಿ, ಅದಾದ್ಮೇಲೆ ಮಾರ್ಪಾಡು ಮಾಡ್ಕೊಳ್ತು. ಆ ಕೋರ್ಟ್ ತಕ್ಷಣಕ್ಕೆ ತೀರ್ಪು ಕೊಟ್ಟಾದ್ಮೇಲೆ ಏನಾಯಿತು, ಜನ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದ್ರು. ಬೀದಿ ನಾಯಿಗಳು ನೀವು ಕನ್ಸಿಡರ್ ಮಾಡ್ತಿಲ್ಲ ಅಂತಂತಂದ್ರು. ಪಾಪ ಅವುಗಳು ಜೀವ ತೆಗಿತಾ ಇದೀರಿ, ಇದು ಅನ್ಯಾಯ ಅಂತಂತಂದ್ರು. ರಾಜಕೀಯ ನಾಯಕರುಗಳು, ರಾಹುಲ್ ಗಾಂಧಿ ಅಂತವರು ಕೂಡ ಟ್ವೀಟ್ ಮಾಡಿದ್ರು ಈ ರೀತಿ ಮಾಡಬಾರ್ದು ಅಂತ ಹೇಳಿ ಅಂತ. ಮೇನಕಾ ಗಾಂಧಿ ಅಂತೂ ಇದನ್ನ ಖಡಾಖಂಡಿತವಾಗಿ ಟೀಕಿಸಿದ್ರು, ಇದು ತಪ್ಪು ನೀವು ಮಾಡಿದ್ದು ಅಂತ. ಪ್ರಾಣಿ ಪ್ರೇಮಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು. ಯಾರೋ ಒಬ್ಬ ದೆಹಲಿ ಮುಖ್ಯಮಂತ್ರಿ ಕಪಾಳಕ್ಕೆ ಹೊಡೆದ, ಈ ರೀತಿ ನೀವು ಮಾಡಿದ ತಪ್ಪು ಅಂತ. ಕೊನೆ ಕೋರ್ಟ್ ಹೇಳ್ತು, ಎಲ್ಲೆಲ್ಲಿ ನಾಯಿಗಳನ್ನು ಕೂಡ ಹಾಕಿದಿರಿ ಆ ನಾಯಿಗಳನ್ನು ಬಿಟ್ಬಿಡಿ. ಯಾವ್ಯಾವ ಫೆರೋಷಿಯಸ್ ಇರ್ತವೆ, ಯಾವ್ಯಾವಕ್ಕೆ ರೇಬಿಸ್ ಇರ್ತವೆ, ಅಂದರೆ ರೋಗಗಳಿರ್ತವೆ, ಅಂಥ ನಾಯಿಗಳನ್ನು ಮಾತ್ರ ಒಳಗಡೆ ಇಡಿ ಅಂತ ಇಲ್ಲಿಗೆ ಬಂತು. ಅಂದರೆ ಪ್ರತಿಯೊಂದು ತೀರ್ಪು ಕೊಡುವಂಥ ಸಂದರ್ಭದಲ್ಲೂ ಕೂಡ ಅದಕ್ಕೊಂದಿಷ್ಟು ಮಾನದಂಡಗಳಿರ್ತವೆ. ಅದನ್ನು ಅನುಸರಿಸಿದೆ ಅಷ್ಟೇ. ಒಬ್ಬ ಬ್ರೇಕಿಂಗ್ ನ್ಯೂಸ್ ನೀವು ಲೈವ್ ಆಗಿ ಟೆಲಿಕಾಸ್ಟ್ ಮಾಡುವಾಗ ಅದರ ಅಕ್ಯುರಸಿ ಬಗ್ಗೆ ಡೌಟ್ ಆಗ್ತಾ ನಿಮ್ಗೆ ಒಂದು ಕಾಲ್ ಏನಾದ್ರೂ ಬಂದ್ರೆ ಅದನ್ನ ನೀವು ಹೇಗೆ ಹ್ಯಾಂಡಲ್ ಓಕೆ, ಮಾಡ್ತೀರಾ? ಇದು ಮೊದಲೇ ಇನ್ನೊಂದು ಇದೆಯಾ ಹೇಳಿ, ಕೇಳಿ. ಎಸ್, ಇದು ಮೊದಲನೇ ಪ್ರಶ್ನೆ. ಸೆಕೆಂಡ್ ಕ್ವೆಶ್ಚನ್ ಏನಂದ್ರೆ, ಮೀಡಿಯಾಸ್ ದ ಫೋರ್ತ್ ಪಿಲ್ಲರ್ ಆಫ್ ದ ಡೆಮಾಕ್ರಸಿ ಅಂತ ಹೇಳ್ತಾರೆ. ಮೀಡಿಯಾಸ್ ದ ಫೋರ್ತ್ ಪಿಲ್ಲರ್ ಆಫ್ ದ ಡೆಮಾಕ್ರಸಿ ಅಂತ ಹೇಳ್ತಾರೆ. ಫೋರ್ತ್ ಪಿಲ್ಲರ್ ಆಫ್ ದ ಡೆಮಾಕ್ರಸಿ. ಹೌದು. ಇದನ್ನ ನೀವು ಲೈಕ್ ಹೊಸದಾಗಿ ನಾವು ಲೈಕ್ ಲಾಟ್ಸ್ ಆಫ್ ಕೇಸಸ್ ಎಲ್ಲ ನಾವು ಇದು ಮಾಡ್ತೀರಾ. ಒಬ್ಬ ಮೀಡಿಯಾ ಚಾನಲ್ ಒಬ್ಬ ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಅವ್ರ ಪೊಲಿಟಿಕಲ್ ಪಾರ್ಟಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಆಗಿ ಮಾಡ್ಬೋದು. ಬಟ್ ಇನ್ ಕೇಸ್ ಆ ಪೊಲಿಟಿಕಲ್ ಪಾರ್ಟಿ ಮೇಲೆ ಏನಾದರೂ ತಪ್ಪಿದ್ರೆ ಅದನ್ನ ನೀವು ಕವರ್ ಮಾಡೋದಕ್ಕೆ ಎಂತಕ್ಕೆ ಆ ಥರ ಪ್ರಯತ್ನ ಮಾಡ್ತೀರಾ? ವೈ ಡೋಂಟ್ ಯು ಸಪೋರ್ಟ್ ದ ಡೆಮಾಕ್ರಸಿ? ಓಕೆ, ಮೊದಲನೇದು ನೀವು ಬ್ರೇಕಿಂಗ್ ನ್ಯೂಸ್ ಅಕ್ಯುರಸಿನ ಹೇಗೆ ಮಾಡ್ತೀರಾ? ಎಲ್ಲದೂ ಕೂಡ ಡಿಪೆಂಡ್ ಆಗುವಂಥದ್ದು ನಮ್ಮ ರಿಪೋರ್ಟರ್ಗಳ ಮೇಲೆ. ಬಂದಾದ್ಮೇಲೆ ರಿಪೋರ್ಟರ್ಗಳು ಕೊಟ್ಟಿದ್ದನ್ನೇ ನಾವು ಹಾಕ್ತೀವಿ ಅಂತ ಖಂಡಿತವಾಗಲೂ ಅಲ್ಲ. ಅದಾದ್ಮೇಲೆ ನಾವು ಕ್ರಾಸ್ ಚೆಕ್ ಮಾಡ್ತೀವಿ. ನಮಗೆ ನಮ್ಮದೇ ಆದಂಥ ಸೋರ್ಸ್ಗಳಿರ್ತವೆ. ಈಗ ಎಕ್ಸಾಂಪಲ್ ಏನು ಅಂದರೆ, ಯಾವ್ದಾದ್ರು ಒಂದು ಪಾರ್ಟಿದು ಬಂತು ಅಂತಂದರೆ ನಮ್ಮ ಪಾರ್ಟಿ ನಾಯಕರುಗಳು ಕೂಡ ಇದ್ದಾರೆ, ತಕ್ಷಣ ನಾವು ಅವ್ರಿಗೆ ಫೋನ್ ಮಾಡ್ತೀವಿ, ಈ ರೀತಿ ಏನಾದರೂ ನಡೀತಾ ಇದೆಯಾ ಅಂತ ಹೇಳಿಂದ. ಬಂದಿದ್ದನ್ನೆಲ್ಲವನ್ನೂ ಕೂಡ ಹಾಕಲ್ಲ. ದಿನನಿತ್ಯದ ವಿದ್ಯಮಾನಗಳು, ಡೈಲಿ ಡೆವಲಪ್ಮೆಂಟ್ಸ್ ಏನಿರುತ್ತಲ್ಲ ಅದು ನಮಗೆ ಗೊತ್ತಿರುತ್ತೆ. ತುಂಬ ಇಂಪಾರ್ಟೆಂಟ್ ಇತ್ತು ಅಂತಂದರೆ ಅದನ್ನು 3-4 ಬಾರಿ ಕ್ರಾಸ್ ಚೆಕ್ ಮಾಡಿ ಹಾಕ್ತೀವಿ. ಸೊ ಆ ರೀತಿ ಹಾಕಂಗಿಲ್ಲ. ಏನಾದರೂ ಆ ರೀತಿ ನಾವು ಬಂದಿದ್ದನ್ನು ಹಾಕಕ್ಕೆ ಶುರು ಮಾಡಿಬಿಟ್ರೆ ಕೆಟ್ಟ ಸಂದೇಶ ರವಾನೆ ಆಗುತ್ತೆ, ನಾಳೆ ನಮ್ಮನ್ನು ಯಾರೂ ನಂಬಲ್ಲ. ಇನ್ನು ಎರಡನೇದು ನೀವು ಹೇಳಿದ್ರಿ, ನಮ್ಮ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಅಂದರೆ ಯಾವುದಾದ್ರು ಪೊಲಿಟಿಕಲ್ ಪಾರ್ಟಿ ನ್ಯೂಸ್ ಏನಾದರೂ ಆಚೆ ಬಂದ್ರೆ ಅದ್ರ ಬಗ್ಗೆ ಬೇರೆ ಬೇರೆ ಮೀಡಿಯಾ ಹೌಸಸ್ ಬೇರೆ ಬೇರೆ ವರ್ಷನ್ಸ್ ಕೊಡ್ತಾ ಇದ್ದಾರೆ. ಸೊ ಯಾವ ಇದನ್ನ ನಾವು ನಂಬೋದು, ಅದಕ್ಕೆ ಅಕ್ಯುರಸಿ ಏನು ಅಂತ ಅತ್ಯಂತ ಸಹಜವಾಗಿ ಏನು ಅಂತಂದರೆ ಅದರ ಸತ್ಯಾಸತ್ಯತೆಗಳು ಎಷ್ಟು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಈಗ ನಾನು ಟಿವಿನೇನು ಪ್ರತಿನಿಧಿಸ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿರೋಂಥದ್ದಲ್ಲ. ಒಂದು ಸಂಗತಿ ಹೇಳ್ತೀನಿ ನಿಮಗೆ, ರಾಜ್ಯದಲ್ಲಿ ಏನಾದರೂ ಕೂಡ ಜನಗಳು ಫಸ್ಟ್ ಟಿವಿನೇನು ಹಾಕಿ ಅಂತಾರೆ. ಯಾಕಪ್ಪ ಅಂತಂದರೆ 19 ವರ್ಷ ಅದನ್ನು ಉಳಿಸ್ಕೊಂಡಿರೋದ್ರಿಂದ. ಸೊ ಅದನ್ನು ಉಳಿಸ್ಕೊಂಡ್ರೆ ಜನ ನಮ್ಮನ್ನು ಉಳಿಸ್ತಾರೆ. ಇಲ್ಲಾಂದರೆ ಜನ ಏನು ಮಾಡ್ತಾರೆ ಹೇಳಿ ನೋಡಿ, ಕೈನಲ್ಲಿ
ಅವ್ರ ಕೈನಲ್ಲಿ ರಿಮೋಟ್ ಇರುತ್ತೆ ನಿಮ್ಮ ಕೈನಲ್ಲಿ. ನೀವು ಏನು ನೋಡಲ್ಲ, ಇವ್ರು ಹೇಳ್ತಿರೋದೇನೋ ಸುಳ್ಳು ಅಂತ ಅನಿಸ್ತಾ ಇದೆ ಅಂತಂದ್ರೆ ನೀವು ಏನು ಮಾಡ್ತೀರಿ? ಸಿಂಪ್ಲಿ ಸ್ವಿಚ್ ಓವರ್ ಟು ಅದರ್ ಚಾನಲ್, ಅಷ್ಟೇ ತಾನೇ ಮಾಡೋದು. ಸೊ ಅದು ನಮ್ಗೆ ಯಾವಾಗಲೂ ಕೂಡ ಅರಿವಿರಬೇಕು. ಜೊತೆಗೇನು ಅಂದರೆ ನಮ್ಮ ಸಾಮಾಜಿಕ ಜವಾಬ್ದಾರಿಗಳಿದೆಯಲ್ಲ ಮೇಡಮ್, ಅದು ನಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ನಾವು ಹೇಳುವಂಥದ್ದು ನಾಳೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ. ನನ್ನ ಮೇಲೆ ಪರಿಣಾಮ ಬಿಟ್ಬಿಡಿ, ನನ್ನ ಕಂಪನಿ ಮೇಲೆ ಪರಿಣಾಮ ಬಿಟ್ಬಿಡಿ. ನೀವು ಜರ್ನಲಿಸಮ್ ಮಾಡ್ತಾ ಇದ್ದೀರಿ, ಇಡೀ ಪತ್ರಿಕೋದ್ಯಮದ ಮೇಲೆ ನಮ್ಮ ಮಾತಿನ ಪರಿಣಾಮ ಏನಾಗುತ್ತೆ ಅನ್ನೋದು ಅದನ್ನು ಯಾವಾಗಲೂ ಅರಿವಲ್ಲಿ ಇಟ್ಕೊಂಡೇ ನಾವು ಕೆಲಸ ಮಾಡಬೇಕು. ಹಂಗೆ ಮಾಡಿದ್ರೆ ಮಾತ್ರ ಜರ್ನಲಿಸ್ಟ್. ಅಬ್ಸಲ್ಯೂಟ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಷ್ಣು ಮಾಯಾ, ಯಾ, ಆಲ್ ದಿ ಬೆಸ್ಟ್. ಎಸ್, ಸೊ ಥ್ಯಾಂಕ್ ಯು ಸೋ ಮಚ್ ಸರ್, Yeah. ಇಷ್ಟೊತ್ತು ನಮ್ಮ ಜೊತೆ Thank you. ಬಂದಿದ್ದಕ್ಕೆ.